ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ತುಂಬಾ ಜನ ಕೇಳ್ತೀರಾ ನಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡೋಕೆ, ಫೋಕಸ್ ಮಾಡೋಕೆ, ಸ್ಟಡೀಸ್ ಅಲ್ಲಿ ಚೆನ್ನಾಗಾಗೋದಿಕ್ಕೆ, ಕಾನ್ಫಿಡೆನ್ಸ್ ಬರೋದಿಕ್ಕೆ, ಬೇರೆ ಪಬ್ಲಿಕ್ ಅಲ್ಲಿ ಮಾತಾಡೋದಿಕ್ಕೆ. ಸೊ ಈ ತರದಕ್ಕೆ ಎಲ್ಲದಕ್ಕೂ ಏನ್ ಮಾಡ್ಬೋದು, ಸ್ವಿಚ್ ವರ್ಡ್ ಕೊಡಿ, ಏನ್ ಟೆಕ್ನಿಕ್ ಇದೆ ಅಂತೆಲ್ಲ ಹೇಳ್ಕೊಂಡು. ಸೊ ಇದೆಲ್ಲ ಏನ್ ಗೊತ್ತಾ, ಒಂದು ಸ್ವಿಚ್ ವರ್ಡ್ ಕೊಡೋದ್ರಿಂದ ಅಥವಾ ಒಂದು ಬರೀ ಟೆಕ್ನಿಕ್ ಹೇಳ್ಕೊಡೋದ್ರಿಂದ ಆಗಕ್ಕೆ ಅಫ್ಕೋರ್ಸ್ ಆಗತ್ತೆ, ಇಲ್ಲ ಅಂತಲ್ಲ, ಬಟ್ ಅಷ್ಟು ಸುಲಭ ಅಲ್ಲ. ಎಲ್ಲ ಮಕ್ಕಳಿಗೂ ಅದಾಗಲ್ಲ. ಸೊ ಅದರಿಂದ ನಾನು ಅನ್ಕೊಂಡೆ ಒಂದು ವರ್ಕ್ಶಾಪ್ ಮಾಡೋಣ, ಈ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪು ಬರೀ ಮಕ್ಕಳಿಗೆ ಅಂತ ಹೇಳಿ. ಸೊ ಈ ಮಕ್ಕಳದ ವರ್ಕ್ಶಾಪು 31ನೇ ತಾರೀಕು ಜುಲೈಗೆ ಮಾಡ್ತಾ ಇದ್ದೀನಿ ನಾನು. ಸೊ ಇದಕ್ಕೆ ಯಾರು ಜಾಯಿನ್ ಆಗ್ಬೋದು ಅಂತಂದ್ರೆ 8 ವರ್ಷದ ಮಕ್ಕಳಿಂದ 18 ವರ್ಷದ ಮಕ್ಕಳ ತನಕ ಇವರು ಜಾಯಿನ್ ಆಗ್ಬೋದು. 8 ವರ್ಷದ ಕೆಳಗಿನ ಮಕ್ಕಳಿಗಾದ್ರೆ ಏನಾಗತ್ತೆ ಅಂತಂದ್ರೆ ಅವ್ರು ಇನ್ನೂ ತುಂಬಾ ಚಿಕ್ಕವರಲ್ವಾ. ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ವರ್ಕ್ಶಾಪ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅವರಿಗೆಲ್ಲ ಫೋಕಸ್ ಮಾಡೋದಿಕ್ಕೆ, ಕಾನ್ಸಂಟ್ರೇಷನ್ ಮಾಡೋದಿಕ್ಕೆ, ಸ್ಟಡೀಸ್ ಅಲ್ಲಿ ಚೆನ್ನಾಗಾಗೋದಿಕ್ಕೆ, ಪಬ್ ಅಲ್ಲಿ ಮತ್ತೆ ಕಾನ್ಫಿಡೆನ್ಸ್ ಬರೋದಿಕ್ಕೆ ಏನೇನಿರುತ್ತೋ ಅದೆಲ್ಲದಕ್ಕೂ ಬೇಕಾಗೋ ತರ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ತೀನಿ. ಓಕೆನಾ? ಸೊ ಅವ್ರಿಗೆ ಗೊತ್ತಾಗಲ್ಲ ಇದು ರೀಪ್ರೋಗ್ರಾಮಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡು ನಾವ್ ಇದನ್ನ ಒಂದು ಫನ್ ವೇ ನಲ್ಲಿ ಈ ವರ್ಕ್ಶಾಪ್ ನ ಮಾಡ್ತೀನಿ ನಾನು. ಸೊ ಮೊನ್ನೆ ನಾನು ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಮಾಡಿದ್ದೆ. ತುಂಬಾ ಜನ ಸೇರಿದ್ರಿ, ತುಂಬಾನೇ ಯೂಸ್ಫುಲ್ ಆಯ್ತು ಅಂತೆಲ್ಲ ಹೇಳಿ. ಆಮೇಲೆ ಆಲ್ರೆಡಿ ನನ್ನ ಹತ್ರ ಸಕ್ಸಸ್ ಸ್ಟೋರೀಸ್ ಬರ್ತಾ ಇದೆ. ಸೊ ಹಾಗೆ ಆಮೇಲೆ ನೀವು ನೋಡಿದಿರ ನಂದು ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಕೋರ್ಸ್ ಅನ್ನು ಮಾಡಿರೋರು ಅವ್ರು ಎಷ್ಟೊಂದು ಜನದ್ದು ಸಕ್ಸಸ್ ಸ್ಟೋರೀಸ್ಗಳು, ತುಂಬಾ ಜನ ಸಕ್ಸಸ್ ಸ್ಟೋರೀಸ್ ಬಂದಿದೆ. ನನಗೇನೆ ಟೈಮ್ ಆಗಿಲ್ಲ ಇನ್ನೂ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕೋದಿಕ್ಕೆ ಅಂತ ಹೇಳಿ. ಸೊ ಆ ತರ ಈ ವರ್ಕ್ಶಾಪ್ಸ್ ಗಳೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಾವು ಅಲ್ಲೇ ಕೂತ್ಕೊಂಡು ಲೈವ್ ಅಲ್ಲಿ ಮಾಡ್ತೀವಿ. ಇದು ಆಲ್ಮೋಸ್ಟ್ 1 hour ತನಕ ಇರತ್ತೆ. ಅಥವಾ ಕೆಲವು ಸಲ ಹೇಳಕ್ಕಾಗಲ್ಲ, ಒಂದೊಂದ್ಸಲ 10 ನಿಮಿಷ ಜಾಸ್ತಿನೂ ಆಗ್ಬೋದು. ಬಟ್ ಮಿನಿಮಮ್ 1 hour ಅಂತೂ ಗ್ಯಾರಂಟಿ ಇರುತ್ತೆ. ಏನಾಗತ್ತೆ ಈ ವರ್ಕ್ಶಾಪ್ ಗಳಲ್ಲೆಲ್ಲ ಅಂತಂದ್ರೆ ನಾವು ಅಲ್ಲೇ ಕೂತ್ಕೊಂಡು ನಾವು ಆಕ್ಟಿವಿಟೀಸ್ ಮಾಡೋದ್ರಿಂದ ಆಮೇಲೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಸೊ ಅವಾಗ ಮಾತಾಡಿದಾಗ ನನಗೆ ಗೊತ್ತಾಗತ್ತೆ ನೀವು ಯಾವ್ದ್ರಲ್ಲಿ ಲ್ಯಾಕಿಂಗ್ ಆಗಿದೆ ಅಂತ, ಅಥವಾ ಯಾವ್ದ್ರಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ. ಸೊ ಆ ವರ್ಡ್ಸ್ ಅನ್ನ ಇಟ್ಕೊಂಡು ನಾನು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ತೀನಿ, ನಿಮ್ ಕೈಲೇ ಮಾಡಿಸ್ತೀನಿ ಅದನ್ನ. ಸೊ ನಿಮಗೆ ಅದು ಗೊತ್ತೇ ಆಗಿರಲ್ಲ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು. ಸೊ ಸಿಂಪಲ್ ಆಗಿ ಈಸಿಯಾಗಿ, ಯಾಕಂದ್ರೆ ನಾನು ಟೀಚರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತು ಸ್ಟೂಡೆಂಟ್ಸ್ ಜೊತೆಗೆ ಹೇಗ್ ಮಾತಾಡ್ಬೇಕು, ಮತ್ತೆ ಅವ್ರ ಜೊತೆಗೆ ಹೇಗೆ ಫನ್ ಮಾಡ್ಕೊಂಡು ಏನಾದ್ರು ಒಂದು ಆಕ್ಟಿವಿಟಿ ಮಾಡಿಸಿದಾಗ ಅವ್ರು ಎಷ್ಟು ಚೆನ್ನಾಗಿ ಆ ಆಕ್ಟಿವಿಟಿನ ಮಾಡ್ತಾರೆ ಅಂತ ಅನ್ಕೊಂಡು. ಸೊ ಇದನ್ನ ಅವರು ರೀಪ್ರೋಗ್ರಾಮಿಂಗ್ ಮಾಡ್ತಾ ಇರ್ತಾರೆ. ಹಾಗೆ ಕೆಲವು ಟೆಕ್ನಿಕ್ಸ್ ಅನ್ನ ಕಲಿತಾರೆ ಎವ್ರಿ ಡೇ ಲೈಫ್ ಅಲ್ಲಿ, ಅವ್ರಿಗೆ ಅದು ಯೂಸ್ ಆಗೋ ತರದ್ದು. ಸ್ಟೂಡೆಂಟ್ ಲೈಫ್ ಆಗಿರುವಾಗ್ಲೇನೆ ಅಂತಲ್ಲ, ಆಮೇಲಿಂದನೂ ಕೂಡ ಎವ್ರಿ ಡೇ ಲೈಫ್ ಅಲ್ಲೂ ಅದು ಯೂಟಿಲೈಸ್ ಮಾಡ್ಕೊಳ್ಳೋ ತರದ್ದು. ಸೊ ಇದನ್ನ ಒಂದು ಫನ್ ವೇ ನಲ್ಲಿ ಅವ್ರಿಗೆ ಅರ್ಥ ಆಗೋ ತರ, ಒಂದು ಫ್ರೆಂಡ್ ಹೇಳ್ಕೊಟ್ಟಂಗೆ ಆ ತರ ನಾನು ಮಾಡಿಸ್ತೀನಿ. ಸೊ ಅದರಿಂದ ನಿಮ್ಮ ಮಕ್ಕಳು ಫಸ್ಟ್ ನೀವು ನಿಮ್ಮ ಮಕ್ಳ ಹತ್ರ ಕೇಳಿ ಇದಕ್ಕೆ ವರ್ಕ್ಶಾಪಿಗೆ ಅವರು ಜಾಯಿನ್ ಆಗ್ತಾರ ಅಂತ. ಯಾಕಂದ್ರೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವರಿಂದ ಅದು ಬರಬೇಕು, ಎಸ್ ನಾನು ಇದನ್ನ ಜಾಯಿನ್ ಆಗ್ತೀನಿ ಅಂತ ಹೇಳಿ. ಫೋರ್ಸ್ ಮಾಡಿ ನೀವು ಜಾಯಿನ್ ಮಾಡಿಸಿದ್ರೆ ಅವರು ಅದಕ್ಕೆ ಏನು ವ್ಯಾಲ್ಯೂ ಇರಲ್ಲ. ಆಮೇಲಿಂದ ಏನಂದ್ರೆ ಆ ಮಕ್ಕಳು ಅದನ್ನ ಕರೆಕ್ಟ್ ಆಗಿ ಮಾಡೋದು ಇಲ್ಲ. ಸೊ ಅವಾಗ ಏನು ಪ್ರಯೋಜನ ಇಲ್ಲ ಅಲ್ವಾ, ಸುಮ್ಮನೆ ಅವ್ರದ್ದು ಟೈಮ್ ವೇಸ್ಟ್, ಆಮೇಲೆ ನಿಮ್ದು ದುಡ್ಡು ವೇಸ್ಟ್. ಸೊ ದುಡ್ಡು ಅಂದಿದ ತಕ್ಷಣ ಈ ವರ್ಕ್ಶಾಪಿಗೆ 555 ರೂಪಾಯಿ ಆಗುತ್ತೆ. ಓಕೆನಾ? 8 ವರ್ಷದಿಂದ 18 ವರ್ಷದ ಮಕ್ಕಳು ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು ಇದಕ್ಕೆ. ಆಮೇಲೆ ಇದು ತುಂಬಾ ಸಿಂಪಲ್ ಆಗಿರುತ್ತೆ, ಟೆಕ್ನಿಕ್ಸ್ ಎಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ. ಅವರು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡಿ ಅವರಿಗೆ ಫೋಕಸ್ ಮಾಡೋದಿಕ್ಕೆ, ಕಾನ್ಸಂಟ್ರೇಷನ್ ಮಾಡೋದಿಕ್ಕೆ, ಸ್ಟಡೀಸ್ ಮಾಡೋದಿಕ್ಕೆ, ಆಮೇಲಿಂದ ಅವ್ರ ಲೈಫ್ ಅಲ್ಲಿ ಯಾವ ತರ ಅವರೇ ಚಾಯ್ಸ್ ಮಾಡ್ಕೊಳ್ಬಹುದು, ಬೆಸ್ಟ್ ಚಾಯ್ಸ್ ಯಾವುದು ಅಂತ ಅವ್ರಿಗೇನೆ ಅರ್ಥ ಆಗೋ ತರ, ಎಲ್ಲಾ ತರದ್ದು ಗುಡ್ ಮಾರ್ಕ್ಸ್ ತಗೊಳ್ಳೋದಿಕ್ಕೆ, ಫ್ರೆಂಡ್ಸ್ ನ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಆ ತರದಕ್ಕೆ, ಆಮೇಲಿಂದ ಎಲ್ಲರ ಮುಂದೆ ಹೇಗೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೇಕು ಅವರು, ಆ ತರದ್ದು. ಸೊ ಇನ್ನು ಸುಮಾರೆಲ್ಲ ಇರತ್ತೆ ಇದರಲ್ಲಿ ಹೇಳ್ಕೊಡುವಾಗ ನಾನು. ಸೊ ಅವ್ರಿಗೆ ಏನ್ ಬೇಕಾಗಿದೆ ಅಂತಂದ್ರೆ ಒಂದು ಬುಕ್ಕು ಮತ್ತೆ ಒಂದು ಪೆನ್ನೋ ಪೆನ್ಸಿಲೋ ಏನಾದ್ರೂ ತಗೊಂಡ್ ಬರ್ಲಿ, ಆಮೇಲಿಂದ ಕುಡಿಯೋದಿಕ್ಕೆ ನೀರ್ ತಗೊಂಡ್ಬಂದು ಇಟ್ಕೊಂಡಿರ್ಲಿ. ಓಕೆನಾ? ಇದಿಷ್ಟು ಅವರು ಮಾಡ್ಲಿ. ಆಮೇಲೆ ಬೇಕು ಅಂತಂದ್ರೆ ಅವ್ರ ಹತ್ರ ಅಕಸ್ಮಾತ್ ರೆಡ್ ಕಲರ್ ಸ್ಕೆಚ್ ಪೆನ್ನೋ ಏನಾದ್ರು ಇದ್ರೆ ಅದನ್ನು ಕೂಡ ತಗೊಂಡ್ ಬರ್ಲಿ. ಓಕೆ, ಇಷ್ಟು ಮಾತ್ರನೇ ಬೇಕಾಗಿರೋದು ಅವರಿಗೆ, ಬೇರೆ ಏನು ಬೇಕಾಗಿಲ್ಲ. ಸೊ ಈಸಿಯಾಗಿ ಮಾಡ್ಬೋದು ಎಫರ್ಟ್ಲೆಸ್ ಆಗಿ. ಬಟ್ ಫಸ್ಟ್ ನಿಮ್ ಮಕ್ಳ ಹತ್ರ ಕೇಳಿ ಅವರಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ. ಆಮೇಲೆ ಅವ್ರಿಗೆ ಹೇಳಿ ಈ ತರ ಒಂದು ವರ್ಕ್ಶಾಪ್ ಇರುತ್ತೆ,
ಈ ತರ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ಆಮೇಲೆ ಅವ್ರು ಎಸ್ ಅಂದಾಗ ಮಾತ್ರ ಅವರನ್ನ ಜಾಯಿನ್ ಮಾಡಿಸಿ. ಓಕೆನಾ? ನಾನು ತುಂಬಾ ಜನ ಮಕ್ಕಳನ್ನ ತಗೊಳ್ತಾ ಇಲ್ಲ, ಯಾಕಂದ್ರೆ ಮಕ್ಕಳಾಗಿರೋದ್ರಿಂದ ನಾನು 1-to-1 ಅಟೆನ್ಷನ್ ಜಾಸ್ತಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಸೊ ಅದರಿಂದ ಒಂದು 15 ಮಕ್ಕಳನ್ನ ಮಾತ್ರ ತಗೊಳ್ತಾ ಇದ್ದೀನಿ ನಾನು. ಸೊ 15 ಜನ ಯಾರು ಫಸ್ಟ್ ನೀವು ನನ್ಗೆ ಇಂಟ್ರೆಸ್ಟೆಡ್ ಇದೆ ಅಂತ ಹೇಳಿ ಇದಕ್ಕೆ ಜಾಯಿನ್ ಆಗ್ತೀರಾ. ಇವಾಗ ಆಲ್ರೆಡಿ 5 ಜನ ಜಾಯಿನ್ ಆಗಿದ್ದಾರೆ, ಯಾಕಂದ್ರೆ ನಾನು ಕಮ್ಯುನಿಟಿಯಲ್ಲಿ ಹಾಕಿದ್ದೆ ಅಲ್ವಾ ನಿನ್ನೆ ಈ ತರ ಮಾಡ್ತಾ ಇದ್ದೀನಿ ವರ್ಕ್ಶಾಪ್ ಅಂತ ಹೇಳಿ. ಸೊ ಅವರೆಲ್ಲ ಮೇಲ್ ಕಳ್ಸಿದ್ರು, ಪೇಮೆಂಟ್ ಡೀಟೇಲ್ಸ್ ಅವರಿಗೆಲ್ಲ ಕಳ್ಸಿದ್ದೆ ಆಲ್ರೆಡಿ. ಸೊ 5 ಜನ ಆಲ್ರೆಡಿ ಇದಕ್ಕೆ ಜಾಯಿನ್ ಆಗ್ಬಿಟ್ಟಿದ್ದಾರೆ. ಇನ್ನು 10 ಸೀಟ್ಸ್ ಮಾತ್ರ ಬಾಕಿ ಇದೆ. 15 ಜನ ಮಕ್ಕಳು ನನಗೆ ಕಂಫರ್ಟೇಬಲ್ ಆಗಿ ನಾನು ಅವ್ರಗಳ ಜೊತೆ 1-to-1 ಮಾತಾಡಿ ಅವ್ರಿಗೆ ಅರ್ಥ ಆಗೋ ತರದಲ್ಲಿ ನಾನು ಹೇಳ್ಕೊಡೋದಕ್ಕೆ ಈಸಿ ಆಗುತ್ತೆ. ಇದನ್ನ ನಾನು ಮತ್ತೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ತಗೊಳ್ತೀನಿ. ಸೊ ಇವಾಗ ಕನ್ನಡ ಬರದೇ ಇರೋ ಮಕ್ಕಳು ಕೂಡ ಇದನ್ನ ಜಾಯಿನ್ ಆಗ್ಬೋದು, ಇಂಗ್ಲಿಷ್ ಗೊತ್ತಿದೆ ಅಂತ ಅಂದ್ರೆ. ಇಲ್ಲ ಇಂಗ್ಲಿಷ್ ಗೊತ್ತಿಲ್ಲದೆ ಇರೋ ಮಕ್ಕಳು ಕನ್ನಡ ಮಾತ್ರ ಗೊತ್ತಿದೆ ಅಂತಂದ್ರೆ ಅವರು ಜಾಯಿನ್ ಆಗ್ಬೋದು, ಯಾಕಂದ್ರೆ 2 ಭಾಷೆನಲ್ಲೂ ಹೇಳ್ಕೊಡ್ತೀನಿ ಇದನ್ನ. ಓಕೆನಾ? ಸೊ 10 ಸೀಟ್ ಇದೆ. ಸೊ ಯಾರು ಬೇಕಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಷ್ಟೇನೆ. ಇಲ್ಲಿ ಯಾರು ಫಸ್ಟ್ ಬರ್ತೀರಾ ಅವರಿಗೆ ನಾನು ಫಸ್ಟ್ ಕೊಡ್ತೀನಿ ಸೀಟನ್ನ. ಸೊ 15 ಸೀಟ್ ಆಗೋದ್ಮೇಲೆ ನಾನು ಸ್ಟಾಪ್ ಮಾಡ್ತೀನಿ. ಖಂಡಿತವಾಗ್ಲೂ ಆಗಲ್ಲ ಆಮೇಲಿಂದ ಮಾಡಕ್ಕೆ. ಬೇಕು ಅಂತಂದ್ರೆ ಇನ್ನೊಂದು ವರ್ಕ್ಶಾಪ್ ಅನ್ನ ಇನ್ನೊಂದ್ ದಿನ ಮಾಡ್ತೀನಿ. ಓಕೆನಾ? ಸೊ ಇದು 1 hour ಇರುತ್ತೆ. ಸೊ ನಾನು ನಿಮಗೆ ಟೈಮಿಂಗ್ಸ್ ಎಲ್ಲಾನು ನಾನು ಡೀಟೇಲ್ ಆಗಿ ಕಳಿಸ್ತೀನಿ, ನೀವು ನನಗೆ ಇಮೇಲ್ ಕಳಿಸಿದ್ರೆ. ನನ್ನ ಇಮೇಲ್ ಅಡ್ರೆಸ್ anithasv2472@gmail.com ಅಂತ. ಸೊ ಇದಕ್ಕೆ ನೀವು ಇಮೇಲ್ ಕಳಿಸಿ, ನಾನು ನಿಮ್ಮೆಲ್ಲರಿಗೂ ಪೇಮೆಂಟ್ ಡೀಟೇಲ್ಸ್ ಇದು 555 ರೂಪೀಸ್ ಆಗುತ್ತೆ. ಆಮೇಲೆ 31st ಜುಲೈಗೆ ಆಗ್ತಾ ಇದೆ. ಇದು 1 hour ಅಥವಾ 1 hourಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಡಿಪೆಂಡ್ಸ್, ಮಕ್ಳು ಇವಾಗ ಮಾತಾಡಕ್ ಶುರು ಮಾಡಿದ್ರೆ ಆಮೇಲೆ ಅದು ಇದು ಅಂತ ಹೇಳ್ಕೊಂಡು ಶುರು ಮಾಡ್ತಾರಲ್ವಾ. ಸೊ 1 hourಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಸೊ ಟೈಮ್ ಇಟ್ಕೊಳ್ಳಿ ನೀವು ಸ್ವಲ್ಪ ಜಾಸ್ತಿ ಅಂತಾನೆ. ಯಾವಾಗ್ಲೂ ಕಮ್ಮಿ ಅಂತೂ ಖಂಡಿತವಾಗ್ಲೂ ಇರಲ್ಲ, ನಂಗೆ ಗೊತ್ತದು. ಸೊ ನಾನು ಅವ್ರ ಜೊತೆಗೆ ಆಕ್ಟಿವಿಟೀಸ್ ನ ಕುತ್ಕೊಂಡು ಅಲ್ಲೇ ಮಾಡಿಸ್ತೀನಿ. ಸೊ ಬುಕ್ಕು, ಪೆನ್ನು, ಪೆನ್ಸಿಲ್ ಏನಾದ್ರೂ ಸರಿ, ಅದು ಒಂದು ನೀರಿನ ಬಾಟ್ಲು ಅಷ್ಟು ತಗೊಂಡ್ ಬಂದ್ರೆ ಸಾಕು. ಫೋನ್ ಗೀನೆಲ್ಲ ಏನು ಡಿಸ್ಟ್ರಾಕ್ಷನ್ಸ್ ಬೇಕಾಗಿಲ್ಲ. ಸೊ ಆದಷ್ಟು ನೋಡಿ ಅವರು ಈ ವರ್ಕ್ಶಾಪ್ ಮಾಡುವಾಗ ಏನು ಡಿಸ್ಟರ್ಬ್ ಆಗದೆ ಇರೋ ತರದಲ್ಲಿ. ಓಕೆನಾ? ಸೊ ಹೋಪ್ಫುಲಿ ತುಂಬಾ ಜನನ ನಾನು ನೋಡ್ತೀನಿ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮೆಲ್ಲರ ಕ್ವೆಶನ್ಸ್ ಏನೇನಿದೆ, ಫೋಕಸ್, ಕಾನ್ಸಂಟ್ರೇಷನ್, ಸ್ಟಡೀಸ್, ಅದು ಇದು ಎಲ್ಲ ಇದೆಯಲ್ಲ, ಎಲ್ಲದಕ್ಕೂ ಈ ವರ್ಕ್ಶಾಪ್ ಆನ್ಸರ್. ಸೊ ನೀವೇ ನೋಡ್ತೀರಾ ನಿಮ್ಮ ಮಕ್ಕಳಲ್ಲಿ ಯಾವ ರೀತಿನಲ್ಲಿ ಚೇಂಜಸ್ ಆಗೋಗ್ಬಿಡುತ್ತೆ. ಅವ್ರ ಲೈಫಲ್ಲಿ ಅವ್ರ ಸ್ಟಡೀಸ್ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಹೇಗೆ ಅವರು ಬೇಕಾಗಿರೋ ಮಾರ್ಕ್ಸ್ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ನೀವೇ ನೋಡಕ್ ಶುರು ಮಾಡ್ತೀರಾ ಅವರಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ. ಯಾಕಂದ್ರೆ ನಂದು ಕ್ರಿಯೇಟಿವ್ ಡ್ರೀಮ್ ಲೈಫ್ ಕೋರ್ಸ್ ಅನ್ನು ಅಷ್ಟೇ ನೋಡಿದ್ದೀರಾ ನೀವು ಆಲ್ರೆಡಿ, ಎಷ್ಟೊಂದು ಸಕ್ಸಸ್ ಸ್ಟೋರೀಸು ಇದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಈ ವರ್ಕ್ಶಾಪು ಎಲ್ಲಾ ಮಕ್ಕಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬಾ 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 ಇಂಪಾರ್ಟೆಂಟು. ಈ ತರದ್ದು ಯಾವ್ದಾದ್ರು ಒಂದು ಗೈಡೆನ್ಸ್ ಸಿಕ್ಕತ್ತೆ. ಸೊ ಯಾರಾದ್ರೂ ಒಬ್ರು ಗೈಡ್ ಮಾಡಿದಾಗ ಕರೆಕ್ಟ್ ಆಗಿ ಆ ದಾರಿನಲ್ಲಿ ನಡೀತಾರೆ ಮಕ್ಕಳು. ಅವ್ರಿಗೊಂದು ದಾರಿ ತೋರಿಸ್ಬೇಕಷ್ಟೇನೆ. ತುಂಬಾ ಬುದ್ಧಿವಂತರು ನಮ್ಮ ಮಕ್ಕಳು, ಗೊತ್ತಾ? ಸೊ ಏನಾದ್ರೂ ಹೇಳಿದ್ದನ್ನ ತಕ್ಷಣ ಅವರು ಚಕ್ ಅಂತ ಹಿಡ್ಕೊಳ್ತಾರೆ. ಸೊ ಅದಕ್ಕೊಂದು ಕರೆಕ್ಟ್ ಆಗಿ ಒಂದು ದಾರಿ ತೋರಿಸ್ಬೇಕು ಅಷ್ಟೇನೆ. ಇವಾಗ ನನ್ನ ಕ್ಲಾಸಲ್ಲಿ ಇರೋ ಮಕ್ಳಿಗಂತೂ ಸೂಪರ್, ಗೊತ್ತಾ? ಯಾವತ್ತೂ ಅವರು ಐ ಕೆನಾಟ್ ಡೂ ಇಟ್ ಅಂತ ಹೇಳೋದೇ ಇಲ್ಲ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಟ್ರೈ ಅಂತಾನೆ ಹೇಳ್ತಾರೆ ನನ್ನ ಕ್ಲಾಸ್ ಮಕ್ಕಳು. ಬೇಕಂದ್ರೆ ಯಾವಾಗಾದ್ರೂ ಬಂದು ಕೇಳಿ ಅವ್ರಗಳನ್ನ. ಇವಾಗ ನೋಡಿದೀರಾ ಸುಮಾರು ಜನ ಇದ್ದಾರೆ ನಂದು ಕ್ಲಾಸಲ್ಲಿ ಓದಿರೋ ಮಕ್ಕಳು. ಅವ್ರ ಪೇರೆಂಟ್ಸು ಕೂಡ ನಂದು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನನ್ನ ವಿಡಿಯೋಸ್ ನೋಡ್ತಾರೆ. ಅವ್ರಿಗೆ ಗೊತ್ತಿದೆ ನಾನು ಹೇಗೆ ಟೀಚ್ ಮಾಡ್ತೀನಿ, ಹೇಗೆ ಮೋಟಿವೇಟ್ ಮಾಡ್ತೀನಿ ಮಕ್ಕಳನ್ನ, ಹೇಗೆ ಅವ್ರು ನಾನು ಹೇಳಿದ್ದು ಏನ್ ಮಾತಿದ್ರು ಕೂಡ ಕೇಳ್ತಾರೆ ಅಂತ ಹೇಳಿ. ಸೊ ಪ್ಲೀಸ್ 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 ಯಾರೆಲ್ಲ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರ ಸ್ಟಡೀಸ್ ಬಗ್ಗೆ ಯೋಚನೆ ಮಾಡ್ತೀರಾ, ಫೋಕಸ್ ಬಗ್ಗೆ ಯೋಚನೆ ಮಾಡ್ತೀರಾ, ಅವರೆಲ್ಲರೂ ಆದಷ್ಟು ದಯವಿಟ್ಟು ಆಗೋದಾದ್ರೆ ನಿಮ್ ಕೈನಲ್ಲಿ ಖಂಡಿತವಾಗ್ಲೂ ಈ ವರ್ಕ್ಶಾಪಿಗೆ ಜಾಯಿನ್ ಮಾಡಿಸಿ ನಿಮ್ಮ ಮಕ್ಕಳನ್ನ. ಆದ್ರೆ ಅವ್ರ ಹತ್ರ ಫಸ್ಟ್ ಕೇಳಿ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಆಮೇಲೆ ಜಾಯಿನ್ ಮಾಡಿಸಿ ಅವರಿಗೆ. ಓಕೆನಾ? ಸೊ ಇದಕ್ಕೆ 555 ರೂಪಾಯಿ ಆಗತ್ತೆ ಅಷ್ಟೇನೆ, ಜಾಸ್ತಿ ಏನು ನಾನು ಚಾರ್ಜ್ ಮಾಡ್ತಾ ಇಲ್ಲ. ಸೊ ಮಾಡಿ ಎಲ್ಲರೂ. ಆಮೇಲೆ ಈ ಕೋರ್ಸಿಗೆ ಯಾರ್ಯಾರು ಆಗತ್ತೋ ಅಷ್ಟು ಜನನು ಸೇರ್ಕೊಳ್ಳಿ. ನಿಮ್ ಮಕ್ಕಳಿಗೆ ಒಂದು ಗೈಡೆನ್ಸ್ ಕೊಡ್ತೀನಿ ನಾನು, ಒಂದು ಮಾರ್ಗದರ್ಶನ ಕೊಡ್ತೀನಿ, ಒಂದು ದಾರಿ ತೋರಿಸ್ತೀನಿ, ಹೇಗೆ ಅವರು ಸ್ಟಡೀಸ್ ಅಲ್ಲಿ ಎಲ್ಲಾ ಏರಿಯಾಸ್ ಆಫ್ ಲೈಫ್ ಅಲ್ಲೂ ಹೇಗೆ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಹೋಪ್ ಟು ಸಿ ಯು ಆಲ್ ಕಿಡ್ಸ್.